ಕೈ 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 ನೋವಾಗ್ತಾ ಇದೆಯಾ? ನೆನ್ನೆ ನನ್ಗೂ ಕೂಡ ಹಂಗೆ ಇತ್ತು. ಲೋ KGF ಅಲ್ಲಿ ರಾಕಿ ಬಗ್ಗೆ ಬಿಲ್ಡಪ್ ಕೊಟ್ಟಂಗ್ ಕೊಡ್ಬೇಕು ಅನ್ಕೊಂಡೆ ಕಣ. ಎಲಿವೇಶನ್ ಏನಂದೆ ನೀನು? ನಿಗ್ರಹಕ್ಕೆ ವಿಗ್ರಹನ? ಲೋ ನಾನ್ ಸ್ಕ್ರಿಪ್ಟ್ ಬರ್ಕೊಂಡು ಹೇಳಿಲ್ಲ ಕಣ. ನಿನ್ ಬಗ್ಗೆ ಫ್ಲೋ ಹೇಳ್ಬೇಕಾದ್ರೆ ರೈಮಿಂಗ್ ಚೆನ್ನಾಗಿಂದ ಹೇಳ್ಬಿಟ್ಟೆ ಕಣ. ಪ್ರಾಸ ಬದ್ನೆಕಾಯಿ. ನನ್ನಷ್ಟಕ್ಕೂ ಹೇಳ್ದೆ ಬಾಲಾಗ್ ಹೇಳ್ಬಿಡೋಣ ಅಂತ. ಈಗ ನಿನ್ನಿಂದನೇ ಬಾಲ ನನ್ನ ಹತ್ರ ಮಾತಾಡೋದ್ ಬಿಟ್ಬಿಟ್ಲು. ನನ್ ಸಿಂಧು ಬಗ್ಗೆ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದಾನೆ. ನನ್ಗೆ ಹೇಳಕ್ ಬರ್ದೆ ಡೆಮೋ ಅಂತ ನಿಲ್ಲಿಸ್ಬಿಟ್ಟು ತಾಳ್ಮೆ ಇರ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ ನೀನು. ಲೋ ಬೆಂಕಿ ಹಾಕಿ ಸೈಕೊಂಡ್ಬಿಟ್ಟು ಪೆಟ್ರೋಲ್ ಹಾಕ್ದವ್ ನನ್ನ ಯಾಕೆ ಹಿಡ್ದಿದ್ಯಾ? ಲೋ ನಮ್ ಟೀಮ್ ಲೀಡ್ರು ಪಾಪದಲ್ಲಿ ಅವನೇ ಹೋಗ್ತಾನೆ ಬಿಟ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗಾಗಿದೆ ನೋಡು. ಮಗ ನಿನ್ ಜಾಬ್ ರಿಸ್ಕಲ್ಲಿ ಇಟ್ಕೋಬೇಡ್ವೋ. ಜಾಬಾ? ಲೇ ಬಿಡು, ಇವತ್ತು ನನ್ನ ಕೈಲಿಂದ ನಾನು ಕತೆ ಮುಗಿಸ್ಬಿಡ್ತೀನಿ. ಏನ್ ವಿಶ್ವ, ಏನ್ ಬಂದಿದ್ಯಾ? ಏನಾದ್ರು ಬೇಕಾ? ಲೀವ್ ಬೇಕಂದ್ರೆ ಹೇಳು, ಮ್ಯಾನೇಜರ್ನ ನಾನು ಮ್ಯಾನೇಜ್ ಮಾಡ್ತೀನಿ. ಹೊಸದಾಗಿ ಮದ್ವೆ ಬೇರೆ ಆಗಿದ್ಯಲ್ಲ. ಸುರೇಶ್, ನನ್ನ ವೈಫ್ಗೆ ಜಾಬ್ ನೋಡ್ತಾ ಇದ್ದೀನಿ. ನಮ್ಮ ಕಂಪ್ನಿಲಿ ಸ್ಕೋಪ್ ಏನಾದ್ರು ಇದೆಯಾ? ಏನು? ಪ್ಲೀಸ್ ಟ್ರೈ ಮಾಡು ಸುರೇಶ್. ಒಂದ್ ವೇಳೆ ನಮ್ಮ ಕಂಪ್ನಿಯಲ್ಲಿ ಜಾಬ್ ಸಿಕ್ಕರೆ ನಾವಿಬ್ರು ಸೇರಿ ಹ್ಯಾಪಿ ಕೆಲಸ ಮಾಡ್ತೀವಿ. ಈಗ ಜಾಬ್ ಬೇಕಂದ್ರೆ ಒಂದು ಆಪರ್ಚುನಿಟಿ ಕೊಟ್ಟು ನೋಡೋಣ. ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೇನೆ ಕೊಡೋಣ. ಏ ರೊಮ್ಯಾಂಟಿಕ್ ಫಿಲ್. ಆಕೆ ಇಮೇಲ್ ಐ ಡಿ ನನಗೆ ಕೊಡು. ಮ್ಯಾನೇಜ್ ಇದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ. ಇಂಟರ್ವ್ಯೂ ನಾನು ಅರೇಂಜ್ ಮಾಡ್ತೀನಿ. ಇವನೇನು ಶೇಕ್ ಮಾಡ್ತಾನೆ ಅನ್ಕೊಂಡ್ರೆ ಶೇಕ್ ಹ್ಯಾಂಡ್ ಕೊಡ್ತಾವನೆ. ವಿಶ್ವ, ನೀನ್ ರೊಮ್ಯಾಂಟಿಕ್ ಲೈಫಲ್ಲಿ ಏನಾದ್ರು ಟಿಪ್ಸ್ ಬೇಕಂದ್ರೆ ಕೇಳು, ನಾನು ಅದರಲ್ಲಿ ಎಕ್ಸ್ಪರ್ಟ್. ಏನಾಯ್ತು? ಮಾತಾಡಲ್ಲ ಅಂತ ಅಂದೆ ಅಲ್ವಾ? ಯಾಕೆ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ಯಾ? ಯಾಕಷ್ಟೊಂದು ಹಠ ಹೇಳ್ದು? ಒಂದ್ಸರಿ ಎತ್ಬೋದಲ್ವಾ? ಥೂ, ನಾನೆಲ್ಲೋ ಸೇಕೊಂಡ್ ಗತಿ ಕಾಣಿಸ್ತೀಯ ಅನ್ಕೊಂಡ್ರೆ ನೀನ್ ಹೆಂಡತಿಗೆ ಜಾಬ್ ಕೇಳಕ್ ಹೋಗಿದ್ಯಾ? ಗುಡ್ ನ್ಯೂಸ್ ಹೇಳೋಣ ಅಂತ ಬಾಲಕ್ ಫೋನ್ ಮಾಡಿದ್ರೆ ಒಂದ್ಸರ್ತಿನೂ ಫೋನ್ ಎತ್ತಾ ಇಲ್ಲ. ನಾನು ಮೊದಲೇ ಕೋಪದಲ್ಲಿದ್ದೀನಿ. ನಿನ್ ಕೆಲಸ ನೀನು ನೋಡ್ಕೋ. ಮನೆಗೆ ಹೋಗಿ ಡೈರೆಕ್ಟಾಗಿ ಹೇಳು, ವಿಶ್ವ ಅಂತ ಓಡ್ಬಂದು ಅಪ್ಕೋತಾಳೆ. ಕರೆಕ್ಟೇ ಅಲ್ವಾ? ನನಗೆ ಆ ಥಾಟೇ ಬಂದಿಲ್ಲ. ವೈಫ್ ಮ್ಯಾಟ್ರಲ್ಲಿ 3 ವರ್ಷ ಎಕ್ಸ್ಪೀರಿಯನ್ಸ್ ಅಮ್ಮ. ಹೌದು, ಮನೆ ತಾರಾ ಕಿಚನ್ಗೆ ಅಷ್ಟೊಂದು ಫೈರ್ ಆದ್ಲು ನಿನ್ ಪುಷ್ಪ. ಮತ್ತೆ ನೆನ್ನೆ ಏನಾಯ್ತು? ಸೀರಿಯಲಲ್ಲಿ ಬರೋ ಸುಧಾರಣಿ ತರ ಬಿಲ್ಡಪ್ ಕೊಟ್ಟಿದ್ದಾಳೆ. ಲೋ ಅವೆಲ್ಲ ಗ್ರಾಫಿಕ್ಸ್ ಕಣ. ಗ್ರಾಫಿಕ್ಸಾ? ಅಮ್ಮ ಪುಷ್ಪ ಬಂಗಾರಿ, ವಿಶ್ವ ಅವರು ಮನೆಗೆ ಬರ್ತಾ ಇದ್ದಾರೆ. ಅವ್ರ ಮುಂದೆ ಶೋ ಕೊಡಕ್ಕೆ ನಿನ್ನ ಗ್ರಿಪ್ಪಲ್ಲಿ ಇಟ್ಕೊಂಡಂಗೆ ನಿನ್ ಪರ್ಮಿಷನ್ ಬೇಕು ಪ್ಲೀಸ್. ಚಿನ್ನ, ನಾನು ಬಂಗಾರಿ ಅಲ್ವಾ? ಇಲ್ಲಿ ನೋಡು, ನಿನ್ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾನು ಹಿಂಗೆ ಇದ್ಬಿಡ್ತೀನಿ. ಆಮೇಲೆ ನಿನ್ನಿಷ್ಟ. ಸರಿ. ಅಬ್ಬಾ ಒಪ್ಪಿಸ್ಬಿಟ್ಟೆ. ಇಲ್ಲಿ ನೋಡು, ಚಾನ್ಸ್ ಸಿಕ್ಕಿದೆ ಅಂತ ಲಿಮಿಟ್ ದಾಟಿದ್ರೆ ಮದರ್ ಪ್ರಾಮಿಸ್, ನಾನು ಲಿಮಿಟ್ ದಾಟಲ್ಲ. ನಾನು ನಿನ್ ದಾಸ ಅಲ್ವಾ? ಥ್ಯಾಂಕ್ ಯು. ನಮ್ಮೊಳೆ ತಾನೆ. ಅದಕ್ಕೇನಾ ಪುಷ್ಪ ಸೈಲೆಂಟ್ ಇದ್ದಿದ್ದು? ಮತ್ತೆ ಅವಳು ಪರ್ಮಿಷನ್ ಇಲ್ಲದೆ ಎಕ್ಸ್ಟ್ರಾ ಮಾಡಿದೆ ಅನ್ಕೋ, ಪುಷ್ಪ ವೈಲ್ಡ್ ಫೈರ್ ಆಗ್ಬಿಡ್ತಾಳೆ. ಅದಕ್ಕೆ ಸೆಟ್ ಮಾಡಿದೆ. ಬಾದ್ನೇಕಾಯಿ ಇಬ್ಬರದ್ದು ಒಂದೇ ಸಿಚುಯೇಷನು. ಹಾಯ್ ಸುಂದರಿ. ಯಾವಾಗ್ಲೂ ಇಡೋ ಥರ ಹೆಡ್ ಡ್ರೆಸ್ ಇಟ್ಟಿದ್ದಾಳ?
ಸ್ನಾನಕ್ಕೆ ಬಿಸಿನೀರು ಒರೆಸ್ಕೊಳ್ಳೋಕೆ ಟವಲ್ ಕೂಡ ಇಟ್ಟಿದ್ದಾಳೆ. ಮೇಡಮ್ ಸ್ವಲ್ಪ ಕೂಲ್ ಆಗೋ ಥರ ಇದ್ದಾಳೆ. ಬೇಗ ಗುಡ್ ನ್ಯೂಸ್ ಕೂಡ ಹೇಳ್ಬಿಟ್ರೆ ಸೆಟ್ ಆಗಿಬಿಡ್ತಾಳೆ. ಏನು ಬೇಳೆ ಸಾರು ಮಾಡ್ದ? ಆಲೂ ಫ್ರೈ ಕೂಡ ಮಾಡಿದ್ಯಾ? ಲೇಟ್ ಮಾಡದೆ ಹೇಳ್ಬಿಟ್ರೆ ಒಳ್ಳೇದ. ಹೌದು ಸುಂದ್ರಿ, ಮೊನ್ನೆಯಿಂದ ಕಾಲ್ ಮಾಡ್ತಾ ಇದ್ದೆ, ಒಂದ್ಸರ್ತಿನೂ ಎತ್ತಿಲ್ಲ ನೀನು. ಬ್ಯುಸಿ ಇದೆಯಾ? ಇರಲಿ ಬಿಡು, ನಾನೇನು ಅನ್ಕೊಂಡಿಲ್ಲ ಬಿಡು. ಆದರೆ ಒಂದು ಗುಡ್ ನ್ಯೂಸ್ ಹೊಡೋಣ ಅಂತ ಕಾಲ್ ಮಾಡ್ತಿದ್ದೆ. ನಮ್ಮ ಕಂಪ್ನಿಲಿ ಜಾಬ್ಗೋಸ್ಕರ ನಿಂಗೆ ಇಂಟರ್ವ್ಯೂ ಅರೇಂಜ್ ಮಾಡಿದ್ದೀನಿ. ಏನು ರಿಯಾಕ್ಷನ್ ಇಲ್ವಲ್ಲ? ಹೋಗ್ಲಿ ಬಿಡು, ನನ್ನ ಹತ್ರ ಮಾತಾಡಿಲ್ಲ ಅಂದ್ರೂ ಏನು ಪರವಾಗಿಲ್ಲ. ಕನಿಷ್ಠ ನೀನು ಇಮೇಲ್ ಐ ಡಿ ನನ್ನ ಮುಖದ ಮೇಲೆ ಬಿಸಾಕಿದ್ರೆ ನಮ್ಮ ಕಂಪ್ನಿಯವ್ರು ನೀನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಸೈಲೆನ್ಸ್ ಏನು ಕೃಷ್ಣ? sundari.1999@gmail.com. ಹೋಗ್ಲಿ ಬಿಡು, ಹಿಂಗಾದ್ರೂ ಕೊಟ್ಟಿಯಲ್ಲ. ಮಲ್ಕೊಂಬಿಟ್ನಾ? ಮಲ್ಕೊಂಡಿದ್ದಂಗಿದೆ ಬಿಡು. ಥ್ಯಾಂಕ್ ಯು ವಿಶ್ವ. ಸಾರಿ ಕಣೋ. ಕೃಷ್ಣ ಕೃಷ್ಣ ಸಿಕ್ಕಾಕೊಂಡಿಲ್ಲ ಅಲ್ವಾ? It's okay. ಕಾಮ್ ಡೌನ್. ಯಾಕಷ್ಟೊಂದು ಟೆನ್ಷನ್? ನೀನು ಆಲ್ರೆಡಿ ಒಂದು ರೌಂಡ್ ಕ್ಲಿಯರ್ ಮಾಡಿದೀಯಾ. ಇನ್ನಿರೋದು ಒಂದೇ ರೌಂಡೇ. ಅದಾದ್ಮೇಲೆ ರೌಂಡ್ ಅಷ್ಟೇ, ಸೆಟ್. ಬಟ್ ಐ ಅಂಡರ್ಸ್ಟ್ಯಾಂಡ್, ಈ ಸಿಚುವೇಶನಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಅದರ ಒಂದ್ಸರ್ತಿ ಯೋಚನೆ ಮಾಡು. ಒಂದ್ ವೇಳೆ ಇಲ್ಲ ಆಗ್ಲಿಲ್ಲ ಅನ್ಕೋ, ನಾವು ಇನ್ನೊಂದು ಕಂಪ್ನಿಯಲ್ಲಿ ಟ್ರೈ ಮಾಡೋಣ. ಸಿಂಪಲ್. ನೀನು ಅರ್ಧ ದಾರಿವರೆಗೂ ಬಂದಿರೋದ್ರಿಂದ ಐ ಆಮ್ ಡ್ಯಾಮ್ ಶ್ಯೂರ್ ಯು ವಿಲ್ ಕ್ರ್ಯಾಕ್ ಇಟ್. ಅರೆ ನೋಡು ಹೆಂಗ್ ಶೆಕೆ ಬಂದಿದೆ. ಖರ್ಚಿಫ್ ಬೇರೆ ತಂದಿಲ್ವೇ?
ಕಾಡ್ಕುದ್ರೆ ಓಡ್ ಬಂದಿತ್ತ ಆ? ಬಾಲನ ಮ್ಯಾನೇಜರ್ ಕರೀತಿದ್ದಾರೆ, ನೀವು ಒಳಗಡೆ ಹೋಗಿ. ಹಾಂ ಹಾಂ ತಗೋ. ಆಲ್ ದ ಬೆಸ್ಟ್. ಹಾಂ So, Bala, congrats. You have excelled in other 2 rounds of the interview. ಥ್ಯಾಂಕ್ ಯು ಸರ್. ಈ HR ರೌಂಡ್ಸ್ ಅಂದರೆ ಒಂದು ಸ್ವಲ್ಪ ಕಾಮನ್ ಸೆಟ್ ಆಫ್ ಕ್ವೆಶನ್ಸ್ ಇರುತ್ತೆ. ಆ್ಯಂಡ್ ಆ ಕ್ವೆಶನ್ಸ್ಗೆ ಆನ್ಸರ್ಸ್ ಏನು ಅಂತ ನನಗೆ ಗೊತ್ತು. ಸೊ ಐ ವಾಂಟ್ ಟು ಕಟ್ ದಟ್ ಬುಲ್ಶಿಟ್ ಆ್ಯಂಡ್ ಆಸ್ಕ್ ಯು ಒನ್ ಸ್ಟ್ರೈಟ್ ಕ್ವೆಶನ್. ಓಕೆ. ವೈ ದಿಸ್ ಜಾಬ್? ದುಡ್ಗೆ ಅಂತ ಹೇಳ್ಬೇಡಿ ಪ್ಲೀಸ್ ಪ್ಲೀಸ್. ಸರ್, ನಮ್ ಪೇರೆಂಟ್ಸ್ ಕಾಲದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೆಣ್ಮಗುಗಿಂತ ಗಂಡ್ಮಗು ಬೇಕು ಅಂತ ಕೋರ್ಕೋತಿದ್ರು. ರೀಸನ್ ಎಲ್ಲರಿಗೂ ಗೊತ್ತಿರೋದೆ. ದೇ ಕನ್ಸಿಡರ್ಡ್ ಬಾಯ್ಸ್ ಆಸ್ ಪ್ಲಸ್, ಗರ್ಲ್ಸ್ ಆಸ್ ಮೈನಸ್. ಅಂತಹ ಟೈಮಲ್ಲಿ ಕೂಡ ನನ್ನ ಪೇರೆಂಟ್ಸ್ ಆ ಬುಲ್ಶಿಟ್ ಎಲ್ಲ ಕಟ್ ಮಾಡಿ ನನ್ನ ಹೆತ್ತಿದ್ದಕ್ಕೆ ಒಂದು ಬ್ಲೆಸ್ಸಿಂಗ್ ತರ ಫೀಲ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವ್ರು ನಾನೇ ಸಾಕಂತ ಅನ್ಕೊಂಡ್ರು. ಆಮೇಲೆ ನನ್ನ ತಮ್ಮ ಹುಟ್ಟಿದ ನಂತರ ಕೂಡ ನನ್ನನ್ನ ಅವರು ಅಷ್ಟೇ ಪ್ರೀತಿಯಾಗಿ ನೋಡ್ಕೊಂಡ್ರು. ಇನ್ಫ್ಯಾಕ್ಟ್ ನನ್ನ ತಮ್ಮನ್ಗಿಂತ ಅವ್ರಿಗೆ ನಾನಂದ್ರೇನೆ ತುಂಬಾ ಇಷ್ಟ. ಹಂಗೆ ಚಿಕ್ಕ ವಯಸ್ಸಿಂದ ನನ್ಗೋಸ್ಕರ ಎಲ್ಲ ಮಾಡಿದ ಅಪ್ಪ ಅಮ್ಮನ್ಗೆ ಮದ್ವೆ ಆದ ನಂತರ ಅವ್ರಿಗೋಸ್ಕರ ಏನೂ ಮಾಡಕ್ಕಾಗದೆ ಇರೋ ಸಿಚುವೇಶನ್ ಅಲ್ಲಿ ವಿಶ್ವ ಮೂಲಕ ನನ್ಗೆ ಈ ಆಪರ್ಚುನಿಟಿ ಸಿಕ್ತು. ಅವ್ರನ್ನ ಹ್ಯಾಪಿಯಾಗಿ ನೋಡ್ಕೊಳ್ಳೋದಕ್ಕೆ ಮತ್ತೆ ಅವ್ರನ್ನ ಪ್ರೌಡ್ ಫೀಲ್ ಮಾಡ್ಸಕ್ಕೆ. ಐ ನೀಡ್ ದಿಸ್ ಜಾಬ್ ಸರ್. ಐ ಆಮ್ ಕನ್ವಿನ್ಸ್ಡ್ ಬಾಲಾ. ಥ್ಯಾಂಕ್ ಯು ಸರ್. ಏನೋ ಒಳ್ಳೆ ಮೂಡಲಿದ್ದಂಗಿದೆಯಾ? ಇನ್ನೆಲ್ಲಿ ಮೂಡು, ನೀನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಮತ್ತೆ ಸಿಸ್ಟರ್ ಮಾತಾಡ್ತಿದ್ದಾರಾ ಇಲ್ವಾ? ಇಲ್ವಾ, ಅದೇ ಟಿವಿನ ಮ್ಯೂಟಲ್ಲಿ ನೋಡ್ದಂಗಿದೆ. ಏನು ಇಷ್ಟು ದಿನ ಆದ್ರೂನಾ? ಆದರೆ ಇವತ್ತು ಪಕ್ಕ ಮಾತಾಡ್ತಾಳೆ. ಅಷ್ಟು ಕನ್ಫರ್ಮ್ ಆಗಿ ಹೆಂಗೆ ಹೇಳ್ತೀಯಾ? ಲೇ, ಈ ವಿಶ್ವ ಎಷ್ಟು ಟ್ರೈ ಮಾಡಿದ್ರು ತಲೆ ಬಗ್ಸ್ತಾ ಇರೋಂಥ ಬಾಲ ಇಂಟರ್ವ್ಯೂ ಅನ್ನೋ ಬ್ರಹ್ಮಾಸ್ತ್ರಕ್ಕೆ ತಲೆ ಬಗ್ಗಿಸ್ತಾಳಂತ ಜಾಸ್ತಿ ನಂಬಿಕೆ ಇದೆ. ನಂಗೆ ಡೌಟೇ ಕಣ ವಿಶ್ವ. ಲೇ ಬೇವರ್ಸಿ ನನ್ನ ಮಗನೇ, ಒಂದ್ಸಲ ಆದ್ರೂ ಪಾಸಿಟಿವ್ ಆಗಿ ಮಾತಾಡೋ ನೀನು. ಇನ್ನು ನಾನು ಹೋಗು ಅಂತ್ಯಾ? ನಿಮ್ಮಿಬ್ಬರ ಮಧ್ಯ ನಾನು ಯಾಕೆ? ಹೇಗಾಯ್ತು ಇಂಟರ್ವ್ಯೂ? ರಿಸಲ್ಟ್ ಏನಾದ್ರೂ ಪರವಾಗಿಲ್ಲ ಹೇಳು. ಕೃಷ್ಣ ಅಣ್ಣ, ಎಸ್ ಸಿಸ್ಟರ್, ನಂಗೆ ಜಾಬ್ ಸಿಕ್ಬಿಡ್ತಲ್ಲ. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ ಸಿಸ್ಟರ್. ಥ್ಯಾಂಕ್ಸ್ ಅಣ್ಣ. ಸರಿ ಕಣ, ನಾನು ಹೋಗ್ಬಿಟ್ಟು ಬರ್ತೀನಿ. ಆಟೋ ಬುಕ್ ಆಗಿದೆ ಅಣ್ಣ, ನಾನು ಹೋಗಿ ಬರ್ತೀನಿ. ಸರಿ, ಹುಷಾರು ಸಿಸ್ಟರ್. ನೋಡ್ದಿಯಲ್ಲ, ದಿನ ಇದೆ ಕತೆ. ಇವತ್ತೇ ಪರವಾಗಿಲ್ಲ, ಕನಿಷ್ಠ ಆನ್ಸರ್ಸ್ ಕೊಟ್ಟು ನಿನ್ನ ಮುಖಾಂತರ ಕನ್ವೆ ಮಾಡ್ತಿದ್ದಾಳೆ. ಇನ್ನೇನು ಮಾಡಿದ್ರೆ ಮಾತಾಡ್ತಾಳೋ ಏನೋ, ಹುಚ್ಚಿಡಿತಾ ಇದೆ ನನಗೆ. ಲೇ, ನಮ್ಗೆ ಯಾವುದಾದ್ರೂ ವಸ್ತು ಉಪಯೋಗಿಸಕ್ಕೆ ಬಂದಿಲ್ಲ ಅಂದರೆ ಕಂಪ್ನಿಯವ್ರಿಗೆ ಫೋನ್ ಮಾಡಿ ತಿಳ್ಕೊತೀವಿ. ಹಾಗೆ ನಮ್ಮ ಹೆಂಡ್ತಿರ ಬಗ್ಗೆ ಅವ್ರ ಅಪ್ಪಂದಿರಿಗೆ ಫೋನ್ ಮಾಡಿ ತಿಳ್ಕೊಬೇಕು. ಆದರೆ ಈ ಟೈಮಲ್ಲಿ ಅವ್ರಿಗಿಂತ ಬೆಟರ್ ಹೆಲ್ಪ್ ಮಾಡೋರು ಯಾರು ಇಲ್ಲ ಕಣ. ಅಷ್ಟೇ ಅಂತೀಯ?
ಹಲೋ ಮಾವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಸುಂದ್ರಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಏನು ಮಾಡ್ತಿದ್ದೀರಾ? ವಾಕಿಂಗ್ ಮಾಡೋಕ್ಕೆ ಅಂತ ಆಚೆ ಬಂದಿದ್ದೆ. ಏನಾದರೂ ಹೇಳಬೇಕಿತ್ತಾ? ಈಗ ಈ ವಿಷಯದ ಬಗ್ಗೆ ಕೇಳಬೇಕು ಅನ್ಕೊಂತೀಯ? ಕೇಳಿದ್ರೆ ನೋವು ತಿಂತಾರೇನೋ. ಅಳಿಯಂದ್ರೆ ಮಾವ, ನಾನು ಏನಾದರೂ ಕೇಳಬೇಕಿತ್ತಾ? ಹಾಗೇನಿಲ್ಲ, ಹೇಗಿದ್ದೀರೋ ಏನೋ ಅಂತ ಕೇಳೋಕೆ ಫೋನ್ ಮಾಡಿದೆ ಅಷ್ಟೇ. ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿದೆಯಾ? ಹೌದು ಮಾವ, ಹುಚ್ಚಡಿಸ್ತಾ ಇದ್ದಾಳೆ. ಮಾತಾಡ್ತಿಲ್ಲ, ಆದ್ರೆ ಕೆಲಸ ಎಲ್ಲ ಮಾಡ್ತಿದ್ದಾಳೆ. ಯಾಕಷ್ಟ ಹಠಾನೋ. ಜಗಳ ದೊಡ್ಡದು ಕೂಡ ಅಲ್ಲ, ಆದ್ರೂ ಬೆಲ್ಲ ಕೊಟ್ಟಿದ್ಕಲ್ಲ ಹಂಗಾಡ್ತಿದ್ದಾಳೆ. ನನ್ನ 24 ವರ್ಷದ ಕಷ್ಟ ಇವತ್ತು ನಿನ್ನ ಕಡೆಯಿಂದ ಕೇಳ್ತಿರೋ ನಗು ಬರ್ತಾ ಇದೆ. ಸುಂದರಿ ಚಿಕ್ಕ ವಯಸ್ಸಿಂದ ಹಂಗೇನಪ್ಪ. ಅವಳು ಅನ್ಕೊಂಡಿದ್ದ ವಿಷಯ ಆಗದೆ ಹರ್ಟ್ ಆದರೆ ಆ ವಿಷಯನ ಅವಳು ಪೂರ್ತಿಯಾಗಿ ಮರೆಯೋವರೆಗೂ ಆ ವ್ಯಕ್ತಿ ಹತ್ರ ಮಾತಾಡಲ್ಲ. ಅದೆಂಗ್ ಮಾವ ಇರ್ತಾರೆ? ಮದುವೆಗೂ ಮುಂಚೆ ನಿಮ್ಮ ಅತ್ತೆನೂ ಹಿಂಗೇನಪ್ಪ ಇದ್ದಿದ್ದು. ಡಿಟ್ಟೋರ್ ಅಮ್ಮನ ಥರನೇ ಆಗಿದ್ದಾಳೆ. ಏನು ಟೆನ್ಷನ್ ತಗೋಬೇಡಿ, ಜಸ್ಟ್ ಮಾತಾಡಲ್ಲ ಅಷ್ಟೇ. ಮಿಕ್ಕಿದ ವಿಷಯ ಎಲ್ಲ ನಾರ್ಮಲ್ ಆಗಿ ನಡೆಯುತ್ತೆ. ಹೀಗೆ ಎಷ್ಟು ದಿನ? ಇನ್ನು ಅದೃಷ್ಟ ಚೆನ್ನಾಗಿದ್ರೆ ಕೆಲವೊಂದ್ಸಲ ಒಂದಿನ ಇಲ್ಲ 1 ಗಂಟೆಲ್ಲೂ ಕೂಡ ಕ್ಷಮಿಸ್ಬಿಡ್ತಾಳೆ. ಆದರೆ ಗ್ಯಾಪ್ ಕೊಡಬೇಡಿ, ಕಂಪ್ಲೀಟ್ ಮಾಡಿ. ಹರ್ಟ್ ಆಗಿರೋ ವಿಷಯದ ಡೆಪ್ತ್ ಮೇಲೆ ಟೈಮ್ ಡಿಸೈಡ್ ಆಗುತ್ತೆ. ಸೊ ನಾವು ಆ ಟೈಮ್ ಕಡಿಮೆ ಮಾಡಬೇಕು ಅಂದರೆ ನಾವು ಅವಳಿಗೆ ಆ ವಿಷಯನ ಪೂರ್ತಿಯಾಗಿ ಒಪ್ಕೊಳಕ್ಕೆ ಬಿಡಬೇಕು. ಥ್ಯಾಂಕ್ಸ್ ಮಾವ, ನೀವು ಹೇಳಿದ್ರಲ್ಲ, ಇನ್ನು ಅದೇ ಕೆಲಸದ ಮೇಲೆ ಇರ್ತೀನಿ. ಅಳಿಯಂದ್ರೆ ಹಾಂ, ಆ್ಯಕ್ಚುಲಿ ನಿಮ್ಗೆ ಈ ಕಾಲ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಆದರೆ ಇಷ್ಟು ಬೇಗ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಒಂದು ವಿಷಯ ನಿಮ್ಮ ಹತ್ರ ಮಾತಾಡದೆ ಹೋಗಲಿ, ನನ್ನ ಮಗಳು ಬಂಗಾರ, ಹುಷಾರು. ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಮಾವ. ನಾನು ಹೇಳಿದ್ದು ನಿಮ್ಮ ಬಗ್ಗೆ ಅಳಿಯಂದ್ರೆ. ಹಾಂ, ಟೀ ಕೊಡ್ತಾಳೆ, ತಿಂಡಿ ಕೊಡ್ತಾಳೆ, ಎಲ್ಲ ಮಾಡ್ತಾಳೆ, ಆದರೆ ಮಾತಾಡಲ್ಲ. ಆ ವಿಷಯ ಮರ್ತೋಗೋಕೆ ಇನ್ನೇನು ಮಾಡಬೇಕು ಅಂತೀಯ ಗೊತ್ತಾಗ್ತಿಲ್ಲ ನನಗೆ. ನಾನ್ ನಿನ್ನ ಹತ್ರ ಮಾತಾಡ್ಬೇಕಂತ ನೀನ್ ಮಾಡ್ತಿರುವ ಪ್ರತಿ ವಿಷಯ ತುಂಬಾ ಕ್ಯೂಟ್ ಆಗಿದೆ ವಿಶ್ವ. ಅದನ್ನ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೇಕನ್ನಿಸ್ತಿದೆ. ಈ ಜಗಳ ನಿಲ್ಸೋದಕ್ಕೆ ಯಾರನ್ನಾದ್ರೂ ಬಂದು ಕಳಿಸೋ ದೇವ್ರೆ, ಪ್ಲೀಸ್. ದೇವ್ರು ನಿನ್ನೆ ಕಳ್ಸಿದ್ರ ಅಜ್ಜಿ? ಅಜ್ಜಿನಾ? ಮೊಮ್ಮಗ್ನೇ